ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೋನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ನಮ್ಮ ಸ್ವಾಮಿಗಳವರು ಇಡ್ಮುಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ರಲ್ವ, ಅವಾಗ ಶೂಟ್ ಮಾಡಿರೋ ವ್ಲಾಗ್ ಇದು. ಅಂದರೆ ನೆನ್ನೆ ವ್ಲಾಗ್. ನಮ್ಮ ಟೋನಿ ಬ್ರೂನೋ ಜಾಸ್ತಿ ಮಿಸ್ ಆದರು ಅಂತ ಅಂದ್ಕೊತೀನಿ. ಅವ್ನು ಬೆಳಗ್ಗೆ ಕೆಳಗಡೆ ಮಲಗಿದ್ದ ರಾತ್ರಿ ಎಲ್ಲನೂ. ಬೆಳಗ್ಗೆ ಎದ್ದು ಸೋಫಾ ಮೇಲೆ ಮಲ್ಕೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ನೈವೇದ್ಯಕ್ಕೆ ಅಲ್ಲಿಂದ ಇಡುಮುಡಿಯಲ್ಲಿ ತೊಗೊಂಬಂದಿರ್ತಾರಲ್ವ ಸ್ವಲ್ಪ ಹರಕೆ, ಅದನ್ನೆಲ್ಲ ಪೊಂಗಲ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಬೇಕು. ಅವ್ನು ನಿದ್ದೆ ಇರಲಿಲ್ವಂತೆ ಜಾಸ್ತಿ, ಅದಕ್ಕೆ ಎದ್ದು ಹೋಗಿ ಮೇಲೆ ಮಲ್ಕೊ ಅಂತಂದೆ. ಮತ್ತೆ ಎದ್ದು ಹೋಗಿದ್ದೀನಿ ಅಂದರೆ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ, ಮತ್ತು ಬರಲ್ಲ ಅಂತಂದೆ. ಸರಿ ಇಲ್ಲೇ ಮಲ್ಕೊ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಮಲಗಕ್ಕೆ ಕೇಳಿದರೆ ಅವರಿಬ್ಬರು ನೋಡಿ ಹೋಗಿ ಹೆಂಗೆ ಮಲಗಿದ್ದಾರೆ ಅವ್ರ ಅಣ್ಣ ಮೇಲೆ ಅಂತ ಹೇಳಿಬಿಟ್ಟು. ಇನ್ನು ಈಗ ಅಡುಗೆ ಮನೆಯಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಬ್ರೇಕ್ಫಾಸ್ಟ್ಗೆ ಅಂತ ಬೆಳಗ್ಗೆ ನನ್ನ ಮಗಳ ಬಾಕ್ಸಿಗೆ ಪುಳಿಯೋಗರೆ ಮಾಡಿ ಕೊಟ್ಬಿಟ್ಟೆ. ಇಡ್ಲಿ ಹಿಟ್ಟಿದ್ದು ಫ್ರಿಜ್ಜಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತೆ ಬಂದು ನೋಡಿದ್ರೆ ಹಿಟ್ಟು ಕಾಣಿಸ್ತು ನನಗೆ, ಅಂದರೆ ದೋಸೆ ಹಿಟ್ಟು. ಅದನ್ನು ಒಂದು ಸ್ವಲ್ಪ ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಸಾಂಬಾರು ಮಾಡಿದೆ. ಸಾಂಬಾರು ಏನಕ್ಕೆ ಮಾಡಿದೆ ಅಂತಂದರೆ, ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ರೈಸ್ ಕೊಟ್ಟು ಕಳಿಸ್ದೆ, ಅದಕ್ಕಾಗಿ ಸಾಂಬಾರು ಬೆಳಗ್ಗೆನೇ ಮಾಡಿಬಿಟ್ಟೆ. ಅವರು ರೈಸ್ ತಿಂದ್ಬಿಟ್ಟು, ಅಂದರೆ ಪುಳಿಯೋಗರೆ ತಿಂದ್ಬಿಟ್ಟು ಅನ್ನನೂ ಸಾರು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಅಂತ ತಗೊಂಡು ಹೋಗ್ಬಿಟ್ರು. ಈಗ ನನ್ನ ಮಗಗೆ ನನಗೆ ಅದೇ ಸಾಂಬಾರಿಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಸೋಡಾನು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನೋ ಯೋಚನೆ ಮಾಡಿಕೊಂಡು ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟೆ. ಇನ್ನು ಇಡ್ಲಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸಾಂಬಾರು ಮಾಡಿರೋದಕ್ಕೆ ದೋಸೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಇಡ್ಲಿನೇ ಮಾಡಬೇಕು. ಸರಿ ಒಂದ್ಸಲ ಇಟ್ಟು ನೋಡೋಣ ಹೇಗೆ ಬರುತ್ತೋ ಅಂತ ಹೇಳಿಬಿಟ್ಟು ಇಡ್ಲಿಗೆ ಇಟ್ಬಿಡ್ತಾ ಇದ್ದೀನಿ. ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗಳು ಏನಪ್ಪ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಈ ರೀತಿ ದೋಸೆ ಇಟ್ಟಿತ್ತು ಅಂತಂದರೆ ಇಡ್ಲಿನೋ ದೋಸೆನೋ ಏನೋ ಒಂದು ಮಾಡ್ಕೊಂಬಿಡ್ಬೋದು. ಯಾವಾಗೂ ನೆನಪಿಡ್ತಾ ಇತ್ತು, ಇವಾಗ 3 ದಿವಸ ಆಗೋಗ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಅದಕ್ಕೆ ನನಗೆ ನೆನಪೇ ಬಂದಿಲ್ಲ. ದೋಸೆ ಇಟ್ಟಿತ್ತು ಅಂತಂದರೆ ಟಿಫನ್ಗೆ ನನಗೇನು ಟೆನ್ಷನ್ನೇ ಇರೋದಿಲ್ಲ. ಪಾಪ ನನ್ನ ಮಗಳಿಗೂ ಸಾಂಬಾರಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಮರ್ತುಬಿಟ್ಟಿದ್ದೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅವಳು ಬಂದಮೇಲೆ ನೈಟ್ಗೆ ಇಡ್ಲಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊತಿದ್ದೆ ಇದೆ ಸಾಂಬಾರಿಗೆ. ಇನ್ನು ನನ್ನ ಮಗಗೆ ನನಗೆ ಮಾತ್ರ ಆಗಿರೋದ್ರಿಂದ ಒಂದ್ಸಲಿಗೆ ಮಾತ್ರನೇ ಇಟ್ಕೊಂಡೆ, ಅದರಲ್ಲೂ ಉಳಿದೋಗುತ್ತೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ. ಇದು ಬಂದು ಇಡುಮುಡಿ ಬ್ಯಾಗ್ನ ಓಪನ್ ಮಾಡ್ತಾ ಇದ್ದೆ. ತುಂಬ ಗಟ್ಟಿಯಾಗಿ ಗಂಟು ಹಾಕ್ಬಿಟ್ಟಿದ್ರು. ಅದನ್ನು ಬಿಚ್ಚಿಬಿಟ್ಟು ಎಲ್ಲ ಮರದಲ್ಲೇ ಹಾಕ್ತಾಯಿದ್ದೆ, ಯಾಕಂದರೆ ಹೂವು ಒಂದೊಂದು ಬಿದ್ದಿತ್ತು ಅದರೊಳಗಡೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮರಕ್ಕೆ ಹಾಕ್ಕೊತಿದ್ದೀನಿ. ಇಡುಮುಡಿಯಲ್ಲಿ ಇದ್ದಿದ್ದು ಕಾಸಿದ್ದು ಇದು ಬೇಕಂದರೆ ನಾವು ಕಬೋರ್ಡಲ್ಲಿ, ಅಂದರೆ ದುಡ್ಡಿಡ್ತೀರಲ್ವ ಆ ಪ್ಲೇಸಲ್ಲಿ ಇಟ್ಕೊಬೋದು. ಇಲ್ಲಾಂತಂದರೆ ಪರ್ಸಲ್ಲೂ ಇಟ್ಕೊಬೋದು, ಇಲ್ಲ ದೇವ್ರ ಮನೆಯಲ್ಲೂ ಇಟ್ಬಿಡ್ಬೋದು. ನಾನಾದರೆ ಹೋದ ವರ್ಷವೂ ಬೀರ್ವದಲ್ಲೇ ಇಟ್ಟಿದ್ದೆ, ಇವತ್ತು ಅಷ್ಟೇ ಬೀರ್ವದಲ್ಲೇ ಇಟ್ಬಿಡ್ತೀನಿ. ಮಾಡಿಬಿಟ್ಟು ದೇವ್ರ ಹತ್ರ ನೈವೇದ್ಯ ಇಟ್ಬಿಟ್ಟು ಪ್ರಸಾದ ಕೊಡೋರ ಜೊತೆಗೂ ಇದನ್ನು ಕೊಡ್ಬೋದು. ನಾನು ಇದರಲ್ಲಿ ಒಂದು ಸ್ವಲ್ಪ ಪೊಂಗಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅಡುಗೆಗೆ, ಅಂದರೆ ಮಧ್ಯಾಹ್ನ ಊಟಕ್ಕೆ ಇವತ್ತೇ ಮಾಡಿಬಿಡ್ತೀನಿ, ನಾಳೆವರೆಗೂ ಇಡೋದಿಲ್ಲ. ಯಾಕಂದರೆ ನಾನ್ ವೆಜ್ಜು ಅದು ಮಾಡಿಬಿಡ್ತೀರಲ್ವ, ಅದಕ್ಕಾಗಿ ಇಡೋಕ್ಕೆ ಹೋಗೋದಿಲ್ಲ, ಇವತ್ತೇ ಮಾಡ್ಕೊಂಡ್ಬಿಡ್ತೀನಿ. ಇದು ಬಂದು ತುಪ್ಪದ ಬಾಕ್ಸು, ಅಲ್ಲಿಂದ ತೊಗೊಂಬಂದಿದ್ರು. ಅಂದರೆ ನಾವು ತುಪ್ಪದ ಕಾಯಿ ಕೊಟ್ಟು ಕಳಿಸಿರ್ತೀರಲ್ವ, ಅದ್ರದ್ದು ಬಾಕ್ಸ್ ಇದು. ಅಲ್ಲೇ ಕೊಡ್ತಾರಂತೆ ಬಾಕ್ಸ್, ನಾವು ದುಡ್ಡು ಕೊಟ್ಟು ತೊಗೊಬೇಕಂತೆ. ಆ ಬಾಕ್ಸಲ್ಲಿ ನಮ್ಮ ತೆಂಗಿನಕಾಯಲ್ಲಿ ಇರುತ್ತಲ್ವ ತುಪ್ಪ, ಅದನ್ನು ಹಾಕ್ಕೊಡ್ತಾರಂತೆ. ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಗಟ್ಟಿಯಾಗೂ ಆಗಿತ್ತು. ಈ ರೀತಿ ಗಟ್ಟಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗುರುಸ್ವಾಮಿಗಳು. ನಮ್ಮದು ಅಷ್ಟೇ ಲಾಸ್ಟ್ ಟೈಮು ಗಟ್ಟಿಯಾಗೇ ಇತ್ತು, ಈ ಸಲಿನೂ ಅಷ್ಟೇ ಗಟ್ಟಿಯಾಗೇ ಇತ್ತು. ಇನ್ನು ಅದನ್ನೇ ಒಂದು ಸ್ವಲ್ಪ ಹಾಕಿಬಿಟ್ಟು ಪೊಂಗಲ್ ಮಾಡೋಣ ಅಂತ ಮಾಡ್ತಿದ್ದೆ. ನಾನು ಯಾವಾಗೇ ಆಗಲಿ ಇಡುಮುಡಿಯಿಂದ ತೊಗೊಂಬರ್ತಾರಲ್ವ ಅಕ್ಕಿ, ಆ ಅಕ್ಕಿನ ತೊಳೆಯೋದಕ್ಕೆ ಹೋಗೋದಿಲ್ಲ, ಹಾಗೆ ಮಾಡ್ತೀನಿ. ಇನ್ನು 3 ಇಡಿಯಷ್ಟು ಪೊಂಗಲ್ಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರನೇ ಪೊಂಗಲ್ ಮಾಡ್ತಿದ್ದೆ. ಉಳಿದಿದ್ದನ್ನು ಎತ್ತು ಬಿಸಾಕ್ಲೂಬಾರ್ದು ಅಂತಂತಾರೆ, ಅದಕ್ಕಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೊಂಗಲ್ ಮಾಡಿಬಿಟ್ಟು ದೇವ್ರಿಗೆ ಇಡ್ತಿದ್ದೆ. ಇನ್ನು ಈ ಬಾಕ್ಸ್ ತೋರಿಸ್ತಿದ್ದೀನಲ್ವ, ಇದು ಲಾಸ್ಟ್ ಟೈಮ್ ಒಂದು ತುಪ್ಪದ ಬಾಕ್ಸ್ ತೊಗೊಂಬಂದಿದ್ರು, ಅದು ಮತ್ತು ಈ ಸಲ ತೊಗೊಂಬಂದಿದ್ದು ಎರಡನ್ನೂ ತೋರಿಸ್ತಿದ್ದೆ. ಹೋಗಬೇಕಾದ್ರೆ ಅಂತ ಹೇಳ್ತೀನಿ ಮನೆಯಲ್ಲಿ ಇರೋ ಬಾಕ್ಸ್ನ, ಆದರೆ ತೊಗೊಂಡು ಹೋಗೋದಿಲ್ಲ. ಅಲ್ಲೆಲ್ಲರೂ ತೊಗೊತಿರ್ತಾರೆ ಫ್ರೆಂಡ್ಸು, ಇನ್ನು ಅವ್ರ ಜೊತೆಗೆ ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ನನ್ನ ಮಗ. ಅದಕ್ಕೆ ಇನ್ನೆಲ್ಲಾದರೂ ಹೋಗಲಿ ಅಂತ ಕೊಟ್ಟು ಕಳಿಸೋದಿಲ್ಲ, ಅಲ್ಲಿಂದನೇ ಬಾಕ್ಸ್ ತೊಗೊಂಬರ್ತಾರೆ. ಇನ್ನು ಇದಾದರೆ ಎಲ್ಲ ಈ ರೀತಿ ಪ್ರಸಾದ ತೊಗೊಂಬಂದಿರೋದನ್ನು ತೋರಿಸ್ತಾ ಇದೆ. ಎಲ್ಲ ಪಾಕೆಟ್ಸೇ ತೊಗೊಂಬಂದ್ಬಿಡ್ತಾನೆ, ಲೂಸ್ ಏನು ತೊಗೊಂಬರ್ಬೇಡ ಅಂತ ಹೇಳ್ತೀನಿ. ಅದೆಲ್ಲ ಯಾವಾಗಿಂದೋ ಏನೋ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿದೆ ನೋಡಿ ತೊಗೊಂಬ ಅಂತ ಹೇಳ್ತೀನಿ. ಯಾಕಂದರೆ ಇದು 4 ಜನಕ್ಕೆ ಕೊಡೋ ಪ್ರಸಾದ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಲಿಟಿದು ದುಡ್ಡು ಹೋದರೂ ಪರವಾಗಿಲ್ಲ, ಚೆನ್ನಾಗಿರೋದು ತೊಗೊಂಬ ಅಂತ ಹೇಳ್ತೀನಿ. ಅದಕ್ಕೆ ಎಲ್ಲ ಪಾಕೆಟ್ಸೇ ಈ ರೀತಿ ತೊಗೊಂಬಂದ್ಬಿಡ್ತಾನೆ. ಇನ್ನು ತೊಗೊಂಬಂದಿರೋದನ್ನೆಲ್ಲ ತೋರಿಸ್ತಾ ಇದ್ದೆ. ದೇವ್ರ ಮೈದಲ್ಲಿ ಇಟ್ಬಿಟ್ಟು ಹಾಗೆ ನೈವೇದ್ಯಕ್ಕೂ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಂತಂದರೆ ಇವತ್ತಿನ ಅಯ್ಯಪ್ಪ ಸ್ವಾಮಿ ಪೂಜೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸಾಯಂಕಾಲಕ್ಕೆ ದೀಪಾರಾಧನೆ ಎಲ್ಲ ಆದಮೇಲೆ ಆ ಫೋಟೋನ ತೆಗೆದುಬಿಟ್ಟು ಒಂದು ಕಪ್ಪುದು ಬಟ್ಟೆಯಲ್ಲಿ ಸುತ್ತಬಿಟ್ಟು
ಒಂದು ಬ್ಯಾಗಲ್ಲಿ ಹಾಕಿ ಮೇಲೆ ಎತ್ತಿಟ್ಬಿಡ್ತೀನಿ. ಮತ್ತು ಬರೋ ವರ್ಷದವರೆಗೂ ಆ ಫೋಟೋನ ತೆಗಿಯೋದಿಲ್ಲ. ಯಾಕಂದರೆ ಆ ಟೈಮಿಗೆ ಮಾತ್ರ ತೆಗೆದು ಪೂಜೆ ಮಾಡಬೇಕಂತೆ. ದಿನ ಮಾಡಬಾರ್ದಂತೆ ಅಯ್ಯಪ್ಪ ಸ್ವಾಮಿಗೆ. ಲೇಡೀಸ್ ಇರ್ತೀರಲ್ವ, ಲೇಡೀಸ್ ಪ್ರಾಬ್ಲಮ್ ಇರುತ್ತೆ, ಆ ರೀತಿ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕಾಗಿ ತೆಗೆದುಬಿಟ್ಟು ಮೇಲೆ ಇಟ್ಬಿಡ್ತೀನಿ. ಇನ್ನು ಹೀಗೆ ಬಂದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಸಿ ಬಿಸಿಯಾಗಿ ಇಡ್ಲಿ ಹಾಕ್ಕೊಂಡು ಇಡ್ಲಿ ಮೇಲೆ ಈ ರೀತಿ ಸಾಂಬಾರು ಹಾಕ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ಹೋಟ್ಲ್ ಇಡ್ಲಿ ಅಂತೂ ನನಗೆ ಇಷ್ಟನೇ ಆಗೋದಿಲ್ಲ. ತಿನ್ನೋದು ಅಷ್ಟೇ, ಹೊರಗಡೆ ಹೋದವಾಗ ತಿನ್ನೋದಕ್ಕೂ ಹೋಗೋದಿಲ್ಲ. ಅದೇನೋ ಮನೆಯಲ್ಲಿ ಮಾಡಿದ ಇಡ್ಲಿ ಮಾತ್ರ ಇಷ್ಟ ಆಗುತ್ತೆ. ಇನ್ನು ಇಡ್ಲಿ ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ಟು ನೈವೇದ್ಯಕ್ಕೆ ಮಾಡಿರೋ ಪೊಂಗಲ್ ಸಮೇತ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದ್ಬಿಟ್ಟು ಮೇಲೆ ಬಂದುಬಿಟ್ಟೆ. ಸ್ವಲ್ಪ ಬಟ್ಟೆಗಳು ಸ್ವಾಮಿಗಳು ಅವ್ರದ್ದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಬಟ್ಟೆಗಳು ಕೈಯಲ್ಲಿ ಒಗೆದ್ಬಿಡೋಣ ಅಂತ ಹೇಳಿ ಮೇಲೆ ತೊಗೊಂಬಂದಿದ್ದೀನಿ. ಈ ಕೈಯಲ್ಲಿ ಒಗೆಯೋ ಬಟ್ಟೆ ಅಂತಂದರೆ ಇವರು ಅಲ್ಲಿ ಕಲರ್ಸ್ ಎಲ್ಲ ಹಾಕ್ಕೊಂಡು ಡೋಲೆಲ್ಲ ಹೊಡ್ಕೊಂಡು ಹೋಗ್ತಾರಂತೆ ಸ್ವಲ್ಪ ದೂರ. ಅದು ಕಲರ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಇನ್ನು ಮಿಷಿನ್ ಎಲ್ಲನೂ ಗಲೀಜು ಆಗೋಗುತ್ತೆ. ಬಟ್ಟೆಗಳು ಜಾಸ್ತಿ ವಾಶ್ ಆದರೆ ಹೋಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಮೇಲೆಗೆ ತೊಗೊಂಬಂದ್ಬಿಟ್ಟೆ ವಾಶ್ ಮಾಡಿಬಿಡೋಣ ಅಂತ. ಕಲರ್ ಎಲ್ಲ ಅಂಟಿಸ್ಕೊಂಡ್ಬಂದ್ಬಿಟ್ಟಿದ್ರು. ಇನ್ನು ಉಜ್ಬೇಕೇನೋ, ಕೈ ನೋವತ್ತೇನೋ ಅಂತ ಅಂದ್ಕೊಂಡಿದ್ದೆ. ಅದು ಸುಮ್ಮನೆ ಕಲರ್ ಪೌಡ್ರ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದು. ನೀರಲ್ಲಿ ಒಂದ್ಸಲಿ ಸರ್ಪಲ್ಲಿ ಅದ್ದಿದ ತಕ್ಷಣವೇ ಫುಲ್ಲು ಕಲರ್ಸ್ ಎಲ್ಲನೂ ಆಲ್ಮೋಸ್ಟ್ ಹೊಟ್ಟೋಗ್ಬಿಡ್ತು. ಇನ್ನು ಸ್ವಾಮಿಗಳ ಬಟ್ಟೆಗಳು ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಸ್ನಾನ ಮಾಡಿಕೊಂಡು ತೆಗ್ದಿರೋದ್ರಿಂದ ಅಷ್ಟೊಂದು ಕೊಳೆ ಏನು ಇರಲಿಲ್ಲ. ಸ್ವಲ್ಪ ಉಜ್ಜಿ ನೀಟಾಗಿ ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡಿ ಹಾಕಿಬಿಟ್ಟೆ ಆ ಕಡೆಗೆ. ಮಳೆನೂ ಅಷ್ಟೇ ಬರೋ ಥರನೇ ಇದೆ. ಇವೆಲ್ಲ ಸ್ವಲ್ಪ ಹಾರ್ಕೊಂಡ್ಬಿಡ್ತು ಅಂತಂದರೆ ತೆಗೆದು ಎತ್ತಿಟ್ಬಿಡ್ಬೋದು. ಇಲ್ಲಾಂದರೆ ಇಷ್ಟು ದಿವಸದಿಂದ ನಾನ್ ವೆಜ್ ತಿಂದಿರಲಿಲ್ವಲ್ಲ, ಇನ್ನು ನಾಳೆ ನಾನ್ ವೆಜ್ ತರ್ತಾರೇನೋ, ಅದಕ್ಕೂ ಮುಂಚೆ ಇದನ್ನೆಲ್ಲ ಎತ್ತಿಡಬೇಕು ಅನ್ನೋ ಕಾರಣಕ್ಕಾಗಿನೇ ಇವತ್ತು ಒಗೆಯೋದಕ್ಕೆ ಸಮೇತ ಬಂದುಬಿಟ್ಟು ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ ಸಮೇತ ಹಾಕ್ಬಿಟ್ಟಿದ್ದೀನಿ. ಇನ್ನು ನೋಡಿ ಎಲ್ಲ ಒಗಿತಾ ಇದ್ದೀನಿ. ಎಲ್ಲ ಒಗೆದು ಇವಾಗ ಎತ್ತಿಟ್ಬಿಟ್ಟಿದ್ದೀನಿ ಅಂತಂದರೆ ಇನ್ನು ಬರೋ ವರ್ಷದವರೆಗೂ ತೆಗಿಯೋದಿಲ್ಲ. ಇದನ್ನು ಒಂದು ಬ್ಲ್ಯಾಕ್ ಬಟ್ಟೆದಲ್ಲಿ ನೀಟಾಗಿ ಸುತ್ತಬಿಟ್ಟೆ ಎತ್ತಿಟ್ಬಿಡ್ತೀನಿ. ಒಂದು ಕವರಲ್ಲಿ ಹಾಕಿಬಿಟ್ಟು ಮೇಲೆ ಇಟ್ಬಿಡ್ತೀನಿ. ಕೆಳಗಡೆ ಯಾರು ಮುಟ್ಟೋ ಥರನೂ ಇಡೋದಿಲ್ಲ, ಅಲ್ಲಿ ಇಲ್ಲಿ ಬಿಸಾಕೋ ಥರನೂ ಹಾಕೋದಿಲ್ಲ. ದೇವ್ರ ಬಟ್ಟೆ ಆಗಿರೋದ್ರಿಂದ ಮೇಲೆ ಸರ್ಜಾ ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ. ಆದರೆ ನೀಟಾಗಿ ಒಣಗ್ಕೊಂಡ್ಬಿಡ್ಬೇಕು ಅಷ್ಟೇ. ಒಣಗಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಯಾಕಂದರೆ ಬರೋ ವರ್ಷದವರೆಗೂ ತೆಗಿಯೋದಿಲ್ವಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಒಣಗ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೇಲೇ ತೊಗೊಂಬಂದು ಹಾಕ್ಬಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿರೋದು ತೊಗೊಂಬಂದು ಒಣಗಿಸ್ಬೇಕು. ಫುಲ್ಲು ತುಂಬೋಗಿತ್ತು ಅಂತ ಅಂದ್ಕೊಳ್ಳಿ. ಆಮೇಲೆ ತೋರಿಸ್ತೀನಿ ನಾನು. ಇದು ನನ್ನ ಕೈಯಲ್ಲಿ ವಾಶ್ ಮಾಡಿರೋದು ಕಲರ್ ಬಟ್ಟೆಗಳು ಮಾತ್ರ, ಅಂದರೆ ಕಲರ್ ಆಗಿತ್ತಲ್ವ ಆ ಬಟ್ಟೆಗಳು ಮಾತ್ರನೇ. ಇನ್ನು ಕಲರ್ ಹಾಕ್ದಿರ ಇರೋ ಬಟ್ಟೆಗಳೆಲ್ಲ ಮಿಷಿನಲ್ಲಿದೆ. ಇನ್ನು ಅದನ್ನು ತೊಗೊಬಂದು ಹಾಕಬೇಕು. ವಾರ ಟ್ರಿಪ್ ಬೇರೆ ಹೋಗಿದ್ದು, ಜಾಸ್ತಿ ಬಟ್ಟೆಗಳೇ ಇದೆ. ಇನ್ನು ಕಲರ್ ಬಟ್ಟೆಗಳು ಸ್ವಲ್ಪ ಇತ್ತು, ಅಂದರೆ ನಾರ್ಮಲ್ ಶರ್ಟ್ಗಳು ಪ್ಯಾಂಟ್ಗಳು ತೊಗೊಂಡು ಹೋಗಿದ್ರು ನಮ್ಮ ಸ್ವಾಮಿಗಳು. ಇದು ಹಾಕ್ದಿರ, ಅಂದರೆ ಬ್ಲ್ಯಾಕ್ ಬಟ್ಟೆಗಳು ಹಾಕ್ದಿರ ಆ ಬಟ್ಟೆಗಳು ಇದೆ. ಅದನ್ನು ಬೇಕಂದರೆ ನಾಳೆ ಹಾಕ್ಕೊಳ್ಳೋಣ ಮಿಷಿನ್ಗೆ. ಸ್ವಾಮಿಗಳು ಯೂಸ್ ಮಾಡ್ತಿದ್ರಲ್ವ ಈ ಕಪ್ಪು ಬಟ್ಟೆಗಳು ಮಾತ್ರ ಇವಾಗ ಒಗ್ದ್ಬಿಡೋಣ ಅಂತ ಹೇಳಿಬಿಟ್ಟು ಮೇಲೆ ಬಂದಿರೋದು. ಇನ್ನು ಈ ಬ್ರೆಡ್ಶೀಟು ಅಷ್ಟೇ, ಸ್ವಾಮಿಗಳವರು ಬಸ್ಸಲ್ಲಿ ಏನಾದರೂ ಚಳಿ ಆದರೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ದೆ. ಇನ್ನು ಅದನ್ನು ವಾಶ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ಮೋಡ ಎಲ್ಲ ಫುಲ್ಲು ಕ್ಲೋಸ್ ಆಗೋಗಿದೆ, ಮಳೆನೂ ಬರೋ ಥರ ಇದೆ. ಬಟ್ಟೆಗಳು ಒಂದು ಸ್ವಲ್ಪ ಗಾಳಿಗಾದರೂ ಒಣಗ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ಇನ್ನು ಮೇಲೆ ಎಲ್ಲ ತೊಗೊಂಬಂದು ಹಾಕಿದೆ. ಇನ್ನು ಪಕ್ಕದ ಮನೆ ಅಕ್ಕನೂ ಮೇಲೆ ಬಂದು ಮಾತಾಡ್ತಾ ಇದ್ರು. ಆ ಅಕ್ಕನೂ ಬಟ್ಟೆ ಒಗೆಯೋದಕ್ಕೆ ಅಂತ ಬಂದ್ರಂತೆ. ಈ ನಡುವೆ ಅಂತೂ ಹೊರಗಡೆ ಹೋಗೇ ಇಲ್ಲ ಜಾಸ್ತಿ. ಸ್ವಾಮಿಗಳವರು ಬೆಳಗ್ಗೆ ಪೂಜೆ, ಸಂಜೆ ಪೂಜೆ, ಮಧ್ಯಾಹ್ನ ಅವ್ರಿಗೆ ಬಿಸಿ ಬಿಸಿಯಾಗಿ ಊಟ ಇದೇ ಸರಿ ಹೋಗ್ಬಿಡ್ತಾ ಇತ್ತು. ಅದು ಸ್ವಾಮಿಗಳವ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಯಾರ ಮನೆ ಒಳಗಡೆನೂ ಅಷ್ಟು ಸಡನ್ನಿಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಪಾಪ ಅಕ್ಕ ಬಂದು ಮಾತಾಡಿಸ್ತಾ ಇದ್ರು. ಏನಮ್ಮ 20 ದಿವಸ ಆಗಿದೆ ಕಾಣಿಸಿ, ಇವಾಗ ಕಾಣಿಸ್ತಿದ್ಯಾ ಅಂತ ಅಂತಿದ್ರು. ಅದಕ್ಕೆ ಮಾತಾಡ್ತಾ ಇದ್ದೆ. ಇನ್ನು ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನಲ್ವ, ಆ ಬಟ್ಟೆನೂ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದುಬಿಟ್ಟೆ. ಬಂದ ಮೇಲೆ ಇನ್ನು ಟೋನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ ತಿನ್ನಿಸಿದ್ದೆ, ಅವ್ನು ಜಾಸ್ತಿ ತಿನ್ನೋಕ್ಕೆ ಹೋಗಿಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ತಿನ್ನಿಸ್ತಾ ಇದ್ದೆ. ಇನ್ನು ಬ್ರೂನೋಗೆ ಪೆಡಿಗ್ರಿ ಮಾಡಿದ್ದೀನಿ, ಅವನಿಗೂ ತಿನ್ನಿಸ್ಬೇಕು. ಅದೇ ಬ್ರೂನೋಗೆ ಪೆಡಿಗ್ರಿ, ಟೋನಿಗೆ ಮೊಸರನ್ನ ಅಂತ ನೀವು ಅನ್ಕೊಬೋದು. ನಮ್ಮ ಟೋನಿ ಮೊಸರನ್ನ ಆದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತಾನೆ, ದೊಡ್ಡವನಲ್ವ. ಆ ಪೆಡಿಗ್ರಿ ಅಷ್ಟು ಹೊಟ್ಟೆ ತುಂಬಲ್ಲ ಅಂತ ಅಂದ್ಕೊತೀನಿ. ನೋಡಿ ತಿನ್ನಿಸಿದ್ರು ಸಮೇತ ತಿನ್ನೋದಿಲ್ಲ ಪೆಡಿಗ್ರಿ. ಅದೇ ಮೊಸರನ್ನ ಅಂತಂದರೆ ಸಾಕು ಇಷ್ಟಪಟ್ಟು ತಿಂದ್ಬಿಡ್ತಾನೆ. ಅದಕ್ಕೆ ಅವನಿಗೆ ತಿನ್ನಿಸ್ಬಿಟ್ಟು ಇವಾಗ ನಮ್ಮ ಬ್ರೂನೋಗೆ ಪೆಡಿಗ್ರಿನ ತಿನ್ನಿಸ್ಬಿಡ್ತಾ ಇದ್ದೀನಿ. ಇವನಿಗೂ ತಿನ್ನಿಸ್ಬೇಕು, ಅವನಿಗೂ ತಿನ್ನಿಸ್ಬೇಕು. ಈ ನಡುವೆ ಇದೊಂದು ಕಲ್ತ್ಕೊಂಡಿದ್ದಾರೆ ಮಕ್ಕಳಿಬ್ರು. ಇನ್ನು ಇವ್ರದ್ದು ತಿನ್ನಿಸಿದ ಆದಮೇಲೆ ನನಗೂ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ನನಗೆ ನನ್ನ ಮಗಗೆ ಇಬ್ಬರಿಗೆ ಮಾತ್ರನೇ. ಇನ್ನು ನನ್ನ ಮಗಳು ಬರೋದು ಸಂಜೆ. ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಮಗ ಶಬರಿಮಲೆಯಿಂದ ನಮಗೆ ಅಮ್ಮ ಅವ್ರಿಗೆಲ್ಲ ಏನೇನು ತೊಗೊಂಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ.
ಈ ಫುಲ್ಲು ಈ ಕವರಲ್ಲಿ ಇರೋದೆಲ್ಲಾನು ಅನಿಕಾಗೆ ತಗೊಂಡ್ಬಂದಿರೋದು. ಚಿಕ್ಕವಳು ಅಂದರೆ ಅವಳು ಒಬ್ಬಳೇ ಅಲ್ವಾ ಇರೋದು, ಅದಕ್ಕಾಗಿ. ಇದು ನೋಡಿ, ಇದೊಂದು ದೊಡ್ಡ ಬೊಂಬೆ ಒಂದು ತಗೊಂಡ್ಬಂದಿದ್ದಾನೆ. ತುಂಬ ಚೆನ್ನಾಗಿದೆ. ಬಟ್ ಇದು ಬಟ್ಟೆ ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ತುಂಬ ಚೆನ್ನಾಗಿದೆ ಇದೊಂದು. ಮತ್ತೆ ಇದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಳು ಬಂದವಾಗ ಓಪನ್ ಮಾಡಿದವಾಗ ನೋಡೋಣ ಇದು ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಕಲರ್ಸು ಎಲ್ಲ ಕೊಟ್ಟಿದ್ದಾರೆ ನೋಡಿ, ಕಲರ್ಸ್ ಎಲ್ಲ ಬಂದಿದೆ. ನೋಡೋಣ, ಅವಳು ಬಂದ ಮೇಲೆ ಓಪನ್ ಮಾಡಲಿ, ನೋಡೋಣ. ಅಂದರೆ ಡ್ರಾಯಿಂಗ್ ಮಾಡೋದಿಕ್ಕೆ ಅಂತ. ತುಂಬ ಚೆನ್ನಾಗಿದೆ, ನೋಡೋಣ ಅವಳು ಬಂದಮೇಲೆ. ಫಸ್ಟ್ ಅವಳೇ ಓಪನ್ ಮಾಡಿದ್ದಾಳೆ ಅಂತಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಎಕ್ಸೈಟ್ ಆಗ್ತಾಳೆ. ಅದಕ್ಕಾಗಿ ಯಾವುದು ನಾವು ಓಪನ್ ಮಾಡ್ತಿಲ್ಲ, ಎಲ್ಲ ಅವಳ ಕೈಯಲ್ಲೇ ಓಪನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಮತ್ತು ಇದು ಬಂದು ಪೆನ್ಸಿಲು, ಎರೇಸರು, ಮೆಂಡರು ಇವೆಲ್ಲ ತೊಗೊಂಬಂದಿದ್ದಾನೆ. ಕ್ರಯಾನ್ಸ್ ಸಮೇತ ಇದೆ. ಇದು ಅವಳಿಗೆ ಯೂಸ್ ಆಗೋದೆ. ಇದು ಮ್ಯಾಜಿಕ್ ಸ್ಲೇಟ್ ಅಂತ ಅಂದ್ಕೊಳ್ಳಿ, ಇದೊಂದು ತಗೊಂಬಂದಿದ್ದಾನೆ. ಮತ್ತೆ ಇದು ಬಂದು ಆಟ ಸಾಮಾನು. ಇವಾಗವರೆಗೂ ಹೇಳ್ಬೇಕಂದ್ರೆ ಅವಳ ಹತ್ರ ಒಂದು ದೊಡ್ಡ ಗೋಣಿ ಚೀಲಕ್ಕಾಗುತ್ತೆ ಆಟ ಸಾಮಾನು. ಅಷ್ಟೊಂದು ಆಟ ಸಾಮಾನ್ಸ್ ಇದೆ. ಇಲ್ಲಿ ಜಾತ್ರೆಗೆ, ನಮ್ಮ ಅಮ್ಮ ಅವ್ರ ಊರಲ್ಲಿ ಜಾತ್ರೆ, ಮತ್ತೆ ಅವ್ರ ಅಜ್ಜಿಯವ್ರ ಊರಲ್ಲಿ ಜಾತ್ರೆ, ಎಲ್ಲ ಜಾತ್ರೆಗಳಿಗೂ ಮೇಯ್ನ್ ತಗೊಳ್ಳೋದೇ ಅವಳ ಆಟ ಸಾಮಾನು. ನೋಡಿ, ಇದು ಚೆನ್ನಾಗಿತ್ತು ಅಂತ ನೋಡಿದ ತಕ್ಷಣ ಇಷ್ಟ ಆಯ್ತಂತೆ, ಅದಕ್ಕೆ ಇದೊಂದು ತಗೊಂಬಂದಿದ್ದಾನೆ. ಮತ್ತೆ ಇದು ನೋಡಿ ಎಷ್ಟಾಗೋಗುತ್ತೋ, ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಬಂದ. ಇನ್ನೂ ಇದೆ. ಏ ನಡಿ ಆ ಕಡೆ ಬರ. ಟಾನಿಂಗ್ ಕರಿ ಕಿತ್ತಾಕ್ಬಿಡ್ತಾನೆ ಬ್ರೂನಾನ. ಇದು ಬಂದು ಕ್ಯಾಮ್ರಾ ಅಂತೆ, ಫೋಟೋಸ್ ಕಾಣುತ್ತಂತೆ ಇದ್ರೊಳಗಡೆ. ಕ್ಯಾಮ್ರಾ, ಒಂದು ಸ್ಪೆಕ್ಸು, ಒಂದು ವಾಚು, 3 ಬಂದಿದೆ. ಇದು ಒಂದು ಫ್ಯಾಷನ್ ಡಾಲ್ ಅಂತೆ. ಇದಕ್ಕೆ ನಾವು ಯಾವ ರೀತಿ ಬೇಕಂದ್ರೂ ಆ ರೀತಿ ರೆಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂದ. ಇದು ಅಷ್ಟೇ ಅವಳ ಕೈಯಲ್ಲೇ ಓಪನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀವಿ. ಇಷ್ಟು ಬಂದು ನಮ್ಮ ಅನಿಕಾಗೆ. ಹೋಗಮ್ಮ ಮೇಲಂತ, ಹೋಗು ಮೇಲೋಗಿ ಬರತ್ ಅದಕ್ಕಾಗಿ ಕ್ರೀಮ್ ಕಲರ್ ಅಲ್ಲಿ ಏನ್ ಬ್ರೂನೋ ಸೀರೆ ಉಟ್ಕೊಂಡು. ಪಲ್ಲುಗೆಲ್ಲ ಈ ರೀತಿ ಜರ್ರಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದೊಂದು ಇದು ಬಂದು ನಮ್ಮ ಅತ್ತಿಗೆಗೆ. ಅಂದ್ರೆ ಲಾಸ್ಟ್ ಟೈಮ್ ಹೋಗಿದ್ದ ಆವಾಗ ನನಗೆ ಈ ರೀತಿ ಪ್ಯೂರ್ ವೈಟ್ ಅಲ್ಲಿ ತಗೊಂಡ್ಬಂದಿದ್ರು ಒಂದು ಸೀರೆ ಸ್ವಾಮಿಗಳವರು, ಅಂದ್ರೆ ನನ್ನ ಮಗ. ಈ ಸಲ ನಮ್ಮ ಅತ್ತಿಗೆಗೆ ಈ ರೀತಿ ಪ್ಯೂರ್ ವೈಟ್ ಅಲ್ಲಿ ಒಂದು ತಗೊಂಬ ಅಂತ ಹೇಳಿದ್ದೆ. ಅದಕ್ಕಾಗಿ ಗ್ರೀನ್, ಈ ರೀತಿ ಕುಚ್ಚು ಗ್ರೀನ್ ಬಂದಿರೋ ತರ ಇದನ್ನ ತಗೊಂಡ್ಬಂದಿದ್ದಾರೆ. ಪಲ್ಲು ಫುಲ್ಲು ಈ ರೀತಿ ಬಂದಿರೋತ್ತೆ ಪಿಕಾಪ್. ಸ್ಯಾರಿ ಫುಲ್ಲು ವೈಟ್, ಅಂದ್ರೆ ಪ್ಯೂರ್ ವೈಟ್ ಅಲ್ಲ, ಒಂಥರ ಕ್ರೀಮ್ ಅಲ್ಲಿ ವೈಟ್ ಅಂತ ಅಂದ್ಕೊಳ್ಳಿ. ಇದು ಬಂದು ನನಗೆ ಹೇಳಿದ್ನಲ್ವ ಲಾಸ್ಟ್ ಟೈಮು ಪ್ಯೂರ್ ವೈಟ್ ಅಲ್ಲಿ ತಗೊಂಡ್ಬಂದಿದ್ರು ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ಸಲ ಈ ರೀತಿ ಗೋಲ್ಡ್ ಕಲರ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಪಲ್ಲುದಲ್ಲಿ ಮಾತ್ರ ಈ ರೀತಿ ಪಿಕಾಕ್ ಬಂದಿದೆ. ಸೀರೆಯಲ್ಲೂ ಅಷ್ಟೇ, ಅಲ್ಲಲ್ಲೂ ಈ ರೀತಿ ಪಿಕಾಕ್ ಬಂದಿದೆ. ಇದು ನೋಡಿ ಈ ರೀತಿ ಬಂದಿದೆ. ಪ್ಲೀಸ್ ಬ್ರೂನೋ, ಅಯ್ಯೋ ಇವ್ರ ಹತ್ರ ನಾನು ಮಾಡ್ದಂಗೆ. ನೋಡಿ ಪಲ್ಲುಗೆ ಬ್ರೂನೋ ಅಣ್ಣ ಕೂಗ್ತಾ ನೋಡಿ ಬರತ್. ನೋಡಿ ಪಲ್ಲು ಹೀಗೆ ಬಂದಿದೆ, ಅಲ್ಲಲ್ಲಿ ಈ ರೀತಿ ಪಿಕಾಕ್. ಮತ್ತೆ ಸ್ಯಾರಿನೂ ಅಷ್ಟೇ, ಇದು ನೋಡಿ ಕೆಳಗಡೆ ಫುಲ್ಲು ಈ ರೀತಿ ಪಿಕಾಕ್ ಬಂದಿದೆ. ಲಾಸ್ಟ್ ಟೈಮು ಫುಲ್ಲು ಸ್ಯಾರಿ ಎಲ್ಲ ವೈಟೇ, ಏನು ಡಿಸೈನ್ ಏನಿಲ್ಲ, ಅಲ್ಲಲ್ಲಿ ಈ ರೀತಿ ಜೆರ್ರಿ ಬಾರ್ಡರ್ ಬಂದಿತ್ತು ಅಷ್ಟೇ. ಇನ್ನು ಅವ್ರ ಅಪ್ಪಗೆ ಬೆಲ್ಟ್ ಬೇಕು ಅಂತಂದ್ರಂತೆ. ಬೆಲ್ಟ್ ಒಂದು ಸ್ವೆಟರ್ ಒಂದು ತಗೊಂಡ್ಬಂದಿದ್ದಾನೆ, ಅವ್ರ ಅಪ್ಪಗೆ ಕೊಟ್ಟಿದ್ದಾನೆ. ಅದು ಆಲ್ರೆಡಿ ನಮ್ಮ ಮನೆಯವ್ರು ಹಾಕೊಂಡು ಡ್ಯೂಟಿಗೆ ಹೋಗಿದ್ದಾರೆ ಇವತ್ತು. ಮತ್ತೆ ನನ್ನ ಮಗಳಿಗೆ ಏನು ಬೇಡ ಅಂತಂದ್ಲಂತೆ. ಅವಳಿಗೇನು ಆ ರೀತಿ ಅವಳು ಹಾಕ್ಕೊಳ್ಳೋ ಅಂಥರದ್ದು ಏನು ಅಷ್ಟು ಚೆನ್ನಾಗಿರ್ಲಿಲ್ಲ. ಸ್ವೆಟ್ರು ಅಷ್ಟೇ ಲೇಡೀಸ್ಗೆ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಜೆಂಟ್ಸ್ಗಾದ್ರೆ ಚೆನ್ನಾಗಿತ್ತು ಅಂತಂದ್ರು. ಅದಕ್ಕೆ ಅವಳು ಕಾಸು ಕೊಟ್ಬಿಡು, ನಾನೇನು ಡ್ರೆಸ್ ತಗೊಂತೀನಿ ಅಂತಂದಿದ್ದಕ್ಕೆ ದುಡ್ಡೇ ಕೊಟ್ಬಿಟ್ರು. ಇದು ಬಂದು ನಮ್ಮ ಅಣ್ಣ ಕೇಳಿದ್ರಂತೆ, ಈ ರೀತಿ ಖಡ್ಗ ಕೇಳಿದ್ರಂತೆ, ಅಲ್ಲಿ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ, ಈ ಸಲ ಹೋದ್ರೆ ನೀನು ತಗೊಂಬ ಅಂತ ಹೇಳಿದ್ರಂತೆ ಫೋನಲ್ಲಿ.
ಅದಕ್ಕೆ ಯಾವ್ದು ಹಾಕ್ಕೊಂತಾನೋ ಗೊತ್ತಿಲ್ಲ. ಅದಕ್ಕೆ ಗೋಲ್ಡ್ ಕಲರಲ್ಲಿ ಒಂದು ಮತ್ತು ಇದೊಂದು ಕಲರಲ್ಲಿ 2 ತೊಗೊಂಬಂದಿದ್ದಾರೆ. ಇವೆರಡೂ ನಮ್ಮ ಅಣ್ಣಗೆ ಯಾವ್ದು ಬೇಕಂದ್ರೆ ಅದು ಹಾಕ್ಕೊಳ್ಳಿ ಅಂತ ಹೇಳಿ. ಇನ್ನು ನಮ್ಮ ಟೋನಿ ಬ್ರೂನೋಗೆ ಅಲ್ಲಿ ಯೂಸ್ ಆಗೋದೇನು ಇರಲಿಲ್ಲ ಅಂತ ಹೇಳಿ ತಗೊಂಬಂದಿಲ್ಲ. ನೋಡಿದ್ರಲ್ಲ ನಮ್ಮ ಟೋನಿ ಬ್ರೂನೋ ಎಷ್ಟು ಕೆಲಸ ಕೊಡ್ತಾರೆ ನಮಗೆ ಅಂತ ಹೇಳಿಬಿಟ್ಟು. ಹೊಡಿದೀರ ಮುದ್ದಾಗಿ ಸಾಕ್ಬಿಟ್ಟಿದ್ದೀರಿ. ಯಾರಾದರೂ ರಿಲೇಟಿವ್ಸ್ ಬಂದರೂ ಸರಿ, ಏನು ಯಾರೂ ಸಾಕ್ತಿದ್ದು ನಾಯಿಗಳನ್ನ ಸಾಕ್ತಿದ್ದೀರಾ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಮಾತಾಡಿಬಿಟ್ಟು ನಮ್ಮ ಹತ್ರ ಹೇಳ್ಬಿಟ್ಟು ಸಮೇತ ಹೋಗ್ತಾರೆ, ಜಾಸ್ತಿ ಉಬ್ಬಿಸ್ಬಿಟ್ಟಿದ್ದೀರಾ ಅಂತ ಹೇಳಿ. ಯಾಕೋ ಹೊಡೆದು ಅಭ್ಯಾಸ ಇಲ್ಲ, ಅವಾಗಿಂದನೂ ಹೊಡಿದೀರ ಸಾಕ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಸಾಕ್ದಂಗೆ ಸಾಕ್ಬಿಟ್ಟಿದ್ದೀನಿ. ಇವರಿಬ್ಬರನ್ನೂ ಹೊಡೆಯೋದಿಲ್ಲ ನಾವು. ನನ್ನ ಮಕ್ಕಳನ್ನಾದರೂ ಒಂದೇಟು ಹಾಕ್ತೀನೇನೋ, ನಾನು ಟೋನಿ ಬ್ರೂನೋನ್ ಮಾತ್ರ ಹೊಡೆಯೋದೇ ಇಲ್ಲ. ಎಷ್ಟು ತರಲೆ ಆದರೂ ಮಾಡಲಿ ಬಿಟ್ಬಿಡ್ತೀನಿ. ನಗು ಬರುತ್ತೆ ಅವ್ರು ಮಾಡೋ ತರಲೆ ಕೆಲಸಗಳಿಗೂ ಒಂದೊಂದ್ಸಲಿ. ಇನ್ನು ಪ್ರಸಾದ ಎಲ್ಲ ಅಂದರೆ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲನೂ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಹಾಕ್ತಿದ್ದೆ. ಈ ಟಿನ್ನಲ್ಲಿ ಇದೆ ಅಲ್ವಾ, ಅದನ್ನೆಲ್ಲನೂ ಈ ಡಬ್ಬಿಗಳಿಗೆ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟೆ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಸಿಗೋತ್ತಂತೆ ಅಲ್ಲಿ. ಶಬರಿಮಲೆ ಎಲ್ಲ ತೊಗೊಂಬಂದಿದ್ರು ನಮ್ಮ ಸ್ವಾಮಿಗಳು. ಇನ್ನು ಅದನ್ನೆಲ್ಲನೂ ಹಂಚ್ಬಿಡೋಣ ಅಂತ ಹೇಳಿಬಿಟ್ಟು ಹಂಚ್ತಾ ಇದ್ದೆ. ಇನ್ನು ಫ್ರೆಂಡ್ಸಿಗೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಕೊಡಬೇಕಲ್ವ ಅಂತ ಹೇಳಿಬಿಟ್ಟು, ಎಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಎಲ್ರಿಗೂ ಒಂದೇ ಸಲ ಹಾಕಿ ಇಟ್ಬಿಟ್ಟಿದ್ದೀನಿ. ಅಂದರೆ ಸರಿ ಸಮವಾಗಿ ಬರುತ್ತೆ ಎಲ್ರಿಗೂ. ಇಲ್ಲಾಂದರೆ ಮಿಸ್ ಆಯಿತು ಅಂತಂದರೆ ಮತ್ತೆ ಬೇಜಾರುಗಳು ಅವ್ರು ಕೇಳ್ದವಾಗ. ಅದಕ್ಕಾಗಿ ಒಂದೇ ಸಲಿನೇ ಹಾಕ್ಬಿಡೋಣ ಅಂತ ಹೇಳಿ ಕುತ್ಕೊಂಡೆ. ಇನ್ನು ನಮ್ಮ ಬ್ರೂನೋ ಬರ್ತಾನೆ ಇದ್ದ. ಇನ್ನು ಅವ್ನು ಬಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನು ಅಲ್ಲೇ ಮಲಗಿಬಿಡ್ತಾನೆ ಒಂದು ಸ್ವಲ್ಪ ಹೊತ್ತು. ಇನ್ನು ನಮ್ಮ ಟೋನಿ ನೋಡಿ ಬಂದು ಇಲ್ಲಿದ್ದಾನೆ. ಇವರಿಬ್ಬರು ಅಷ್ಟೇ, ನಾನು ಎಲ್ಲಿದ್ದರೆ ಅಲ್ಲೇ ಇರ್ತಾರೆ, ಹಾಗೆ ಅಭ್ಯಾಸ ಆಗೋಗಿದೆ. ಇನ್ನು ಪ್ರಸಾದ ಎಲ್ರಿಗೂ ಹಂಚ್ಬಿಡೋಣ ಅಂತ ಹೇಳಿಬಿಟ್ಟು ಕವರ್ಸಲ್ಲೂ ಹಾಕಿಟ್ಬಿಟ್ಟೆ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.